ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆಯಾಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಹಾಗಾಗಿ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆಯಾಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಹಾಗಾಗಿ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆ ಆಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಹಾಗಾಗಿ ವಾಟ್ಸಾಪ್, ಫೇಸ್ಬುಕ್, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆ ಆಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ.
ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಸೊ ಹಾಗಾಗಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆ ಆಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಸೊ ಹಾಗಾಗಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಬಂಧನವಾಗಿದೆ. ಮೊಹಮ್ಮದ್ ಇಶಾಕ್ ಹಿಂದೂ ಯುವತಿಯನ್ನ ಮದುವೆಯಾಗುವುದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾನೆ. ಮೋಸ ಮಾಡಿ ಮತಾಂತರ ಆಗಲು ಕೂಡ ಯತ್ನಿಸಿದಂತೆ ಮತಾಂತರ ಆಗಲು ಒಪ್ಪದೇ ಇದ್ದದಕ್ಕೆ ಇಶಾನ್ ಇದೀಗ ಮೋಸ ಮಾಡಿದ್ದಾನೆ. ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವರಸೆಯನ್ನ ಬದಲಾಯಿಸಿದ್ದಾನಂತೆ ಆರೋಪಿ. ನಾನು ಮದುವೆ ಆಗಲ್ಲ ಅಂತಕ್ಕಂಥದ್ದು. ಬೆಂಗಳೂರಿನಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣದ ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆ ಪೊಲೀಸರಿಂದ ಇದೀಗ ಬಂಧನಕ್ಕೆ ಒಳಪಟ್ಟಿದ್ದಾನೆ. ಹಿಂದೂ ಯುವತಿಯನ್ನ ಟಾರ್ಗೆಟ್ ಮಾಡಿ ಮದುವೆಯಾಗುವುದಾಗಿ ನಂಬಿಸಿ ಮೋಸ ಮಾಡಿದ್ದಾನೆ. ಜೊತೆಗೆ ನೀನು ಮತಾಂತರ ಆದರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿದ್ದಂತೆ. ಹಾಗಾಗಿ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾದಲ್ಲಿ ಎಲ್ಲವೂ ಕೂಡ ಡೇಟಿಂಗ್ ಆಗಿದೆ, ಚಾಟಿಂಗ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಇದೀಗ ನೀನು ಮತಾಂತರ ಆದರೆ ಮಾತ್ರ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತಕ್ಕಂತಹ ಡಿಮ್ಯಾಂಡ್ ಬೇಡ ಇಟ್ಟಿದ್ದಾನಂತೆ. ಸೊ ಹಾಗಾಗಿ ಇದೀಗ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿ ಇದೀಗ ಪೊಲೀಸ್ ಮೆಟ್ಲು ಏರಿದ್ದಾಳೆ. ಆರೋಪಿ ಮೊಹಮ್ಮದ್ ಇಶಾಕ್ ಇದೀಗ ಅರೆಸ್ಟ್ ಆಗಿದ್ದಾನೆ.